बीएसके न्यूज में आपका स्वागत है। आरोप है कि बसव कल्याण तालुक के मंठाल गांव में कर्नाटक ग्रामीण बैंक में एक बैंक स्टाफ पर हमला किया गया और बैंक के कुछ इक्विपमेंट को नुकसान पहुंचाया गया। जानकारी के मुताबिक आरोप है कि केडीपी मेंबर के भाई माणिक शेटकर बिना किसी वजह के बैंक आए और स्टाफ से बहस की और फिर बैंक स्टाफ पर हमला कर दिया। बताया जा रहा है कि इस घटना में बैंक के कुछ इक्विपमेंट और सामान को नुकसान पहुंचाया गया और पता चला है कि इस घटना से बैंक स्टाफ और कस्टमर्स में घबराहट का माहौल है। क्या बैंक स्टाफ ने इस घटना के बारे में संबंधित पुलिस स्टेशन में शिकायत की है? क्या कोई केस दर्ज हुआ है? ऑफिशियल जानकारी का इंतजार है। ಎಕ್ಸಾಕ್ಟ್ ರೀಸನ್ ನಮಗೂ ಗೊತ್ತಾಗಿಲ್ಲ. ನಾವು ಎಮರ್ಜೆನ್ಸಿ ಏನದ ನಾವು ಗೋಲ್ಡ್ ಲೋನ್ ಮಾಡಿದ್ವಿ. ಗೋಲ್ಡ್ ಲೋನ್ ಮಾಡಿದ ಕಸ್ಟಮರ್ಗೆ ಇಮಿಡಿಯೇಟ್ ಆಗಿ ಕ್ಯಾಶ್ ಕೊಡಬೇಕಾಗಿತ್ತು. ಹಾಗಾಗಿ ನಾವು ಊಟ ಮಾಡಿದ ತಕ್ಷಣ ಸೀದಾ ಏನ್ ಮಾಡಿಬಿಟ್ಟು ನಾವು ಬೇರೆ ಬ್ರಾಂಚಿಗೆ ಅವ್ರಿಗೆ ಕೇಳ್ಬಿಟ್ಟು ಅವೈಲೇಬಲ್ ಕ್ಯಾಶ್ ಇದೆ ಅಂತ ಅವ್ರ ಹತ್ರ ನಾವು ಮೂವ್ ಮಾಡಿದ್ವಿ. ಬೈಕಲ್ಲಿ ನಾವು ಮೂವ್ ಮಾಡಿದ್ವಿ. ಮೂವ್ ಮಾಡಿ ಹೋಗುವಾಗ ಸೇಮ್ ಟೈಮ್ ಊಟ ನಾವು ಹೊರಗಡೆ ಹೋದಾಗ ಅವ್ನು ಎಂಟ್ರಿ ಕೊಟ್ಟಿದ್ದಾನೆ. ಎಂಟ್ರಿ ಆದ ಬಳಿಕ ನಮ್ಮ ಅವ್ನು ಏನು ಪ್ರಾಬ್ಲಮ್ ಸಮಸ್ಯೆ ಇತ್ತು ಅವ್ನು ಕ್ಲಿಯರ್ಲಿ ಹೇಳಿಲ್ಲ ನಮ್ಗೆ. ನಮ್ ಸಿಬ್ಬಂದಿಯವರಿದ್ರು, ಅವ್ರು ಅವನಿಗೆ ತಿಳಿಸೋದ್ ಕೋಶಿಶ್ ಮಾಡಿದ್ರು. ಏನಾಗ್ಯದ, ಏನ್ ಸಮಸ್ಯೆ ಅದ ನೋಡ್ರಿ, ಏನದ ಎಲ್ಲ ಅವ್ರು ಅವನಿಗೆ ಸಮಾಧಾನ ಮಾಡಕ್ ಕೋಶಿಶ್ ಮಾಡ್ಯಾರ. ಬಟ್ ಅಂದ್ರೂ ಅವ ಒಪ್ಕೊಳ್ಳಿಲ್ಲ. ಅದೇ ಟೈಮ್ ಅಲ್ಲಿ ಅವ ನಮ್ ಸ್ಟಾಫ್ ಉದಯಗೆ ಕಾಲ್ ಮಾಡಿದ್ದಾರೆ. ಕಾಲ್ ಅವ್ನ ಬೈಕ್ ನಡೆಸುತ್ತಿದ್ದಾಗ ಅವನು ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ. ಅದಕ್ಕೆ ಮೇ ಬಿ ಬೇಜಾರಾಗಿ ಯಾಕೆ ನಾನು ಫೋನ್ ಎತ್ತಿಲ್ಲ, ಅವ್ನ ಫ್ರೆಂಡ್ ಅವನು ಆತ ಫ್ರೆಂಡು ಅವನು ಅದೇ ವಿಚಾರಕ್ಕೆ ಏನದ ಫ್ರೆಂಡ್ ಏನೋ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೋಸ್ಕರ ಮೇ ಬಿ ಅವ್ನು ಸಿಟ್ಟಿಗೆ ಬಂದು ನಮ್ಗೊಂದು ಸಿಸ್ಟಮ್ ಬಾಜು ಇತ್ತು, ಆ ಸಿಸ್ಟಮ್ ಅನ್ನ ಹೊರಗೆ ತಗೊಂಡ್ ನಡೆದಿದ್ರು ಅವರು. ನಮ್ ಸಿಬ್ಬಂದಿ ಅವ್ರು ಯಾಕೆ ತಗೊಂಡ್ ನಡೆದಿರ ಅಂತ ಅವ್ನಿಗೆ ಕೇಳಿದ್ರು. ಆ ಕೇಳುವಾಗ ಏನ್ ಮಾಡ್ಯಾರ ಅವರು, ಸಿಸ್ಟಮ್ ಏನದ ಬೀಸಕ್ಯಾರ ಕೆಳ. ಆ ಬೀಸಕ್ಯಾರ ಸಿಸ್ಟಮ್ ಡ್ಯಾಮೇಜ್ ಆಗ್ಯದ. ಆ ಡ್ಯಾಮೇಜ್ ಏನದ ಅದು ಆದ ಬಳಿಕ ನಾನು ಬ್ಯಾಂಕಲ್ಲಿ ಇರ್ಲಿಲ್ಲ ಆ ಟೈಮಲ್ಲಿ. ನಾನು ಬಂದ ತಕ್ಷಣ ನನಗೆ ಇದು ಮಾಹಿತಿ ಗೊತ್ತಾಯ್ತು. ಗೊತ್ತಾದ ಬಳಿಕ ನಾವು ಯಾರಿಲ್ಲ ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಕ್ಕೊಂಡು ಈಗ ಅದು ಏನದ ಅವ್ರಿಗೆ ಗೊತ್ತಾಗ್ಬಿಟ್ಟ ನಮ್ಗೆ ಯಾರ ಅಂತದ. ಅವ್ರಿಗೆ ಏನದ ನಾವು ಮುಂದೆ ಅದು ಬ್ಯಾಂಕಿನ ನಮ್ಗೆ ಏನ್ ಡ್ಯಾಮೇಜ್ ಆಗ್ಯದಲ್ಲ ಅದು ಫುಲ್ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತ ನಾವು ಅವ್ರಿಗೆ ಹೇಳಿವಿ. ಅವ್ರನ್ನು ಒಪ್ಕೊಂಡಾರ ಅದ್ರ ಬಗ್ಗೆ. ಸರ್ ನಿಮ್ಗೆ ಏನೇ ಆಗ್ಯದ ನುಕ್ಸಾನ, ಇದು ಆಗ್ಬಾರ್ದಿತ್ತು, ಇದು ಆಗ್ಯದ. ಅವ್ರ ತಾಯಿಯವ್ರಿಗೂ ಹೇಳಿವಿ, ಅವ್ರ ಹಿರಿಯರ ಮನೆಗೆ ಅದರ ಅವ್ರಿಗೂ ತಿಳಿಸಿ ಹೇಳಿವಿ. ಇದು ಪಬ್ಲಿಕ್ ಬ್ಯಾಂಕ್, ಇದು ಪಬ್ಲಿಕ್ ಪ್ರಾಪರ್ಟಿ, ಇದನ್ನ ಯಾರು ಹಾಳು ಮಾಡೋದಿಲ್ಲ. ನಿಮ್ದು ಏನಾರ ತಕ್ಲೀಫ್ ಇತ್ತು, ಸಮಸ್ಯೆ ಇತ್ತಂದ್ರ ನೀವು ಕಂಪ್ಲೇಂಟ್ ಮಾಡ್ರಿ. ಹೈಯರ್ ಅಥಾರಿಟಿ ಅದರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ರಿ. ಇಲ್ಲಾಂದ್ರೆ ಬ್ಯಾಂಕ್ ಮ್ಯಾನೇಜರ್ ಬರತನ ವೇಟ್ ಮಾಡ್ರಿ. ಸುಮ್ಮನೆ ಆತರದಾಗ ಬಂದು ಪಬ್ಲಿಕ್ ಪ್ರಾಪರ್ಟಿ ನುಕ್ಸಾನ್ ಮಾಡಿ. ಯಾಕಂದ್ರೆ ಒಂದ್ ಸಿಸ್ಟಮ್ ಹೋಯ್ತಪ್ಪ ಅಂದ್ರೆ ಅದು ಏನದ ಅವತ್ತಿನ ದಿನ 2-3 ಕೆಲಸ ಏನು ಮುಂದಿನ ಕೆಲಸಗಳು ನಿಂತು ಬಿಡ್ತಾವ. ಆತರ ಆಗಬಾರ್ದು. ಇದು ಆಗ್ಯದ, ಇದು ಇಲ್ಲೇ ಮುಗಿಬೇಕು. ಮುಂದೆ ಈ ತರ ಘಟನೆಗಳು ಬರಬಾರ್ದು ಅಂತ ನಾವು ಅವ್ರು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಅವ್ರು ಏನದ ಎಲ್ಲ ರೀತಿಯಲ್ಲಿ ನಾವು ಭರಿಸಿ ಕೊಡ್ತೀವಿ. ಸರ್ ನೀವು ಏನೇ ಆಕ್ಷನ್ ತಗೋತೀರಿ ನಾವು ಅದಕ್ಕೆ ಒಪ್ಕೊಳಕ್ ರೆಡಿ ಇದ್ದೀವಿ ಅಂತ ಅವ್ರು ಮಾತು ಕೊಟ್ರು ಸರ್. ಓಕೆ.